ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಶೋಭಾ. ತಮ್ಮೆಲ್ಲರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮನಸ್ತಾಪದ ಬಗ್ಗೆ ಡಿವೈನ್ ಯಾವ ಕ್ಲಾರಿಟಿ ಕೊಡ್ತಾರೆ ನೋಡೋಣ. ಈ 2 ಫೈಲ್ನಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಫಸ್ಟ್ ಫೈಲ್, ಸೆಕೆಂಡ್ ಫೈಲ್. ಬಾಟಮ್ ಆಫ್ ದ ಡೆಕ್ ಡೆತ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ತಾಪಗಳಿಗೆ ಏನು ಕ್ಲಾರಿಟಿ ಕೊಡ್ತಾರೆ? ಯಾರ ಹತ್ರನಾದರೂ ಇರ್ಬೋದು, ನಿಮ್ಮ ಜೋಡಿ ಜೊತೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಅಥವಾ ಫ್ರೆಂಡ್ಸ್, ಯಾರ ಹತ್ರ ಮಕ್ಕಳು, ಯಾರ ಹತ್ರನಾದರೂ ಆಗಿರ್ಬೋದು. ಆ ಮನಸ್ತಾಪದ ಬಗ್ಗೆ ಕ್ಲಾರಿಟಿ ಡಿವೈನಿಂದ ಏನು ಸಿಗುತ್ತೆ ನೋಡೋಣ. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ರೀಡಿಂಗ್ನ ಶುರು ಮಾಡೋಣ. ಈ ಕ್ಲಿಯರ್ ಕ್ರಿಸ್ಟಲ್ ಮಾಲಾನ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಸಿಗುತ್ತೆ, ಮನಸ್ತಾಪದ ಬಗ್ಗೆ ಯಾವ ಕ್ಲಾರಿಟಿ ಸಿಗುತ್ತೆ ನೋಡೋಣ. Five of Swords, Four of Wands, the Tower, Six of Cups, High Priestess, Two of Pentacles, Four of Pentacles, King of Swords, ಮ್ಯಾಜಿಷಿಯನ್. ಏನು ಎಷ್ಟು ದಿನ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ, ನಿಮ್ಮ ಬಾಂಧವ್ಯದಲ್ಲಿ ಏನು ಜಗಳ ಇತ್ತು, ಟವರ್ ಮೂಮೆಂಟ್ ಇತ್ತು, ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ನೋಡಿ, ಬಾಟಮ್ ಆಫ್ ದ ಡೆಕ್ ಡೆತ್ ಕಾರ್ಡ್ ಬಂದಿದೆ. ಎಲ್ಲ ಎಂಡ್ ಆಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಸಾಂತ್ವನ, ಒಂದು ಸಮಾಧಾನ, ಒಂದು ಅರಿವು ನಿಮಗೆ ಸಿಗ್ತಾ ಇದೆ. ಏನಂತ ಅಂದರೆ, ಬೋಧಿ ವೃಕ್ಷದ ಕೆಳಗಡೆ ಬುದ್ಧ ಕೂತ್ಕೊಂಡು ಆಸೆ ದುಃಖಕ್ಕೆ ಮೂಲ ಅಂತ ಕಂಡಿಡಿದ್ರಲ್ಲ, ಅದನ್ನು ನೀವು ಅರ್ಥಕೊಂಡಿದ್ದೀರಾ. ಯಾವ ಆಸೆಗಳನ್ನ ಎಷ್ಟು ಇತಿಮಿತಿಲಿ ಇಟ್ಕೊಳ್ಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಡಿವೈನ್ ಕಲಿಸ್ಕೊಡ್ತಾ ಇದ್ದಾರೆ. ನೋಡಿ, ನಿಮ್ಮಲ್ಲಿ ಸಾಮರಸ್ಯ, ಪ್ರೀತಿ, ಬಾಂಧವ್ಯ ಹೆಚ್ಚಾಗ್ತಾ ಇದೆ. ನಿಮಗೆ ಒಂದು ನಿಮ್ಮ ಪ್ರೀತಿಲಿ ನಿಮ್ಮ ಗ್ರೋತ್ ಕಾಣ್ತಾ ಇದೆ. ಏನಂದರೆ, ಒಂದು ಮಗು ನಿಮಗೆ, ನಿಮ್ಮ ದಾಂಪತ್ಯದಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ನಿಮ್ಮ ಮಗು ನಿಮಗೆ ಹುಟ್ಟಿದೆ. ಒಂದು ಆ ಹೊಸ ಸಂಭ್ರಮ ನಿಮಗೆ ಸಿಗ್ತಾ ಇದೆ. ಮಗು ಇವಾಗ ಪ್ರೆಗ್ನೆನ್ಸಿ ಆಗ್ತಾ ಇದ್ದೀರಾ, ಆ ಖುಷಿ ನಿಮಗೆ, ಆ ಸೆಲೆಬ್ರೇಷನ್ ನಿಮಗೆ ಸಿಗ್ತಾ ಇದೆ. ಏನು ಅಂತ ಅಂದರೆ, ಇವಾಗ 9 months ಆಗೋಕ್ಕೆ ಮುಂಚೆ ಮಾಡ್ತಾರಲ್ಲ ಸಂಭ್ರಮ, ಇದು ಪ್ರೆಗ್ನೆನ್ಸಿ, ಇದು ಆ ಥರ ಸಂಭ್ರಮಿಸ್ಬೋದು ನೀವು. ಆ ಥರ ಮಹಿಳಾ ಮದುವೆ ಸಮಾರಂಭ, ಇದನ್ನು ಎಂಗೇಜ್ಮೆಂಟ್, ಈ ಥರ ಎಲ್ಲ ನೀವು ಆ ಖುಷಿನ, ಇಷ್ಟು ದಿನ ಏನು ನಿಮಗೆ ಮನಸ್ತಾಪ, ಟವರ್ ಮೂಮೆಂಟ್ ಇತ್ತು, ಆ ಜಗಳ ಇತ್ತು, ಅದೆಲ್ಲ ಬ್ಯಾಲೆನ್ಸಿಗೆ ಬರ್ತಾ ಇದೆ. ಅದರಿಂದ ನೀವು ಇಷ್ಟು ದಿನ ಏನು ಜಗಲ್ ಮಾಡ್ತಾಯಿದ್ರಿ, ಅದು ಇವಾಗ ಬ್ಯಾಲೆನ್ಸಿಗೆ ಬರ್ತಾ ಇದೆ. ನಿಮ್ಮಲ್ಲಿ ಒಂದು ಹೊಸ ಟ್ರಾನ್ಸ್ಫರ್ಮೇಷನ್, ಹೊಸ ಪವರ್ ಸಿಗ್ತಿದೆ. ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಯಾವ್ಯಾವ ಎಂಥ ಪ್ರಾಬ್ಲಮ್ಸ್ ಇದ್ರೂ ನೀವು ಅದನ್ನು ಕ್ಷಣಾರ್ಧದಲ್ಲಿ ಪರಿಹಾರ ಮಾಡ್ಕೊಳ್ಳೋವಂಥ ಜ್ಞಾನ, ಅರಿವು, ಆ ಜ್ಞಾನದಲ್ಲಿ ಇನ್ಫಿನಿಟಿ ನಿಮಗೆ ದೊರೀತಾ ಇದೆ. ನೋಡಿ, ಪೂರ್ಣಚಂದ್ರ ಅಂದರೆ ನಿಮ್ಮ ಜ್ಞಾನದಲ್ಲಿ ಒಂದು ಪೂರ್ಣತೆ, ಒಂದು ಹೋಲ್ನೆಸ್
ನಿಮ್ದಾಗ್ತಾ ಇದೆ. ಎಲ್ಲನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಯಾವುದೇ ದುಃಖ ಇರಲಿ, ಎಮೋಷನ್ಸ್ ಇರಲಿ, ಅದನ್ನೆಲ್ಲ ನೀವು ನಿಮ್ಮ ಕೆಳಗಡೆ ಹಾಕಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗೆ ದೊರೀತಾ ಇದೆ. ಎಂಥದೇ ಜಗಳದ ಪರಿಸ್ಥಿತಿಯಲ್ಲಿ, ಟವರ್ ಮೂಮೆಂಟ್ ಇರಲಿ, ಅದನ್ನು ನೀವು ಬ್ಯಾಲೆನ್ಸಿಗೆ ತಗೊಬಂದು, ಮೆಜಿಷಿಯನ್ ಆಗಿ ಬ್ಯಾಲೆನ್ಸಿಗೆ ತಗೊಬಂದು, ಈ ಐ ಪ್ರಿಸ್ಟಸ್ ಥರ ನೀವು ಒಂದು ಲೀಡರ್ಶಿಪ್, ಒಂದು ಗತ್ತಿಂದ ಇರ್ತೀರ. ಅದರಲ್ಲಿ ನಿಮಗೆ ಫಲ ಇದೆ. ನಿಮ್ಮ ಪ್ರೀತಿಲಿ ನಿಮ್ಮ ಪ್ರೀತಿ ಫ್ಲವರ್ ಅರಳುತ್ತಾ ಇದೆ. ನಿಮ್ಮಲ್ಲಿ ಸಾಮರಸ್ಯ, ಪ್ರೀತಿ ದೊರೀತಾ ಇದೆ. ನಿಮ್ಮಲ್ಲಿ ಸಂಭ್ರಮ, ಸೆಲೆಬ್ರೇಷನ್ ಹೆಚ್ಚಾಗ್ತಾ ಇದೆ. ಯಾರಿಗೆ ಮಗು ಬೇಕು ಅಂತ ನಿಮ್ಮ ಪ್ರೀತಿಯ ಸಾಕ್ಷಿಗೆ ಒಂದು ಮಗು ಪ್ರೆಗ್ನೆನ್ಸಿ ಆಗ್ತಾ ಇರ್ಬೋದು. ಆ ಸಂಭ್ರಮ, ಆ ಸಂತೋಷ ನಿಮ್ಮದಾಗ್ತಾ ಇದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರು ಹಣಕಾಸಿನಲ್ಲಿ ಮನೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಜಗಲ್ ಮಾಡ್ತಾ ಇದ್ದೀರಾ, ಅವರಿಗೆ ಒಂದು ಒಳ್ಳೆ ಟ್ರಾನ್ಸ್ಫರ್ಮೇಷನ್ನು ಪವರ್ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ನೀವು ಮೆಜಿಷಿಯನ್ ಆಗಿ ಅದನ್ನು ಬ್ಯಾಲೆನ್ಸ್ ತಗೊಬರ್ತಾ ಇದ್ದೀರಾ. ಎಲ್ಲವೂ ನಿಮ್ಮ ಪಾದದ ಕೆಳಗಡೆನೆ ಸಿಗುತ್ತೆ. ಡೋಂಟ್ ವರಿ, ಹೆದರ್ಕೊಳ್ಬೇಕಾಗಿಲ್ಲ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರು ಮನೆ ಬೇಕು ಅಂತ ಜಗಲ್ ಮಾಡ್ತಾ ಇದ್ದೀರಾ, ಒಂಥರ ಹಣಕಾಸಿನ ತೊಂದರೆ, ಈ ಥರ ಯಾವ್ದಾದ್ರು ಮನಸ್ತಾಪಗಳಿದ್ರೆ ಅದು ಟ್ರಾನ್ಸ್ಫರ್ಮೇಷನ್ ಆಗಿ ನೀವು ಒಂದು ಒಳ್ಳೆ ಪವರ್ಗೆ, ಒಂದು ಒಳ್ಳೆ ಪೊಸಿಷನ್ಗೆ ಬರ್ತಾ ಇದ್ದೀರಾ. ಮೆಜಿಷಿಯನ್ ಆಗಿ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೊಳ್ಳುವಂಥ ಜ್ಞಾನ ನಿಮ್ಮದಾಗ್ತಾ ಇದೆ. ನಿಮ್ಮಲ್ಲಿ ಒಂದು ಸಾಮರಸ್ಯ, ಪ್ರೀತಿ ಎಲ್ಲ ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ನೀವು ಏನು ಮಾಡಬೇಕಾದ್ರೂ ಈ ಜಗಳದ ಮೂಲಕ ಹೋಗಲ್ಲ. ಯಾವ ಥರ ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ಅರ್ಥಕೊಂಡು ಇನ್ಮೇಲೆ ಈ ರೀತಿ ಇರ್ತೀರ. ಬ್ಯಾಲೆನ್ಸಿಂಗ್ ಆಗಿ ನೀವು ಒಂದು ಸಮತೋಲನವಾಗಿ, ಒಂದು ನೋಡಿ ಇವರೆಷ್ಟು ಗತ್ತಿಂದ, ಒಂದು ಗಾಂಭೀರ್ಯದಿಂದ ಇದ್ದಾರೆ. ಈ ರೀತಿ ನಿಮ್ಮ ಛಾಯೆ, ನಿಮ್ಮ ಬದಲಾವಣೆ ಸಿಗ್ತಿದೆ. ಹೆಂಗೆ ಮೌನವಾಗಿ ನಾನು ಹೇಗೆ ಎಲ್ಲನೂ ನಿಭಾಯಿಸ್ಬೋದು, ಯಾವ ಥರ ಇದನ್ನು ಹತೋಟಿಗೆ ತಗೊಂಡು ಬರ್ಬೋದು, ಈ ಟವರ್ ಮೂಮೆಂಟ್ನ, ಈ ಜಗಳನ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋ ಅರಿವು, ಜ್ಞಾನ, ನಿಮ್ಮ ಜ್ಞಾನದಲ್ಲಿ ಟ್ರಾನ್ಸ್ಫರ್ಮೇಷನ್ ಡಿವೈನ್ ಕಡೆಯಿಂದ ಸಿಗ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಫಸ್ಟ್ ಫೈಲ್ ಈ ಕ್ಲಿಯರ್ ಕ್ರಿಸ್ಟಲ್ನ ತಗೊಂಡಿದ್ದೀರಾ, ಈ ಕ್ಲಿಯರ್ ಕ್ರಿಸ್ಟಲ್ ಮಣಿಯಾಗೆ ನೀವು ಕ್ಲಿಯರ್ ಆಗ್ತಾ ಇದ್ದೀರಾ. ಇದರಷ್ಟೇ ಪ್ರಶಾಂತವಾಗಿ, ಪರಿಶುದ್ಧವಾಗಿ ನಿಮ್ಮ ಅರಿವು, ನಿಮ್ಮ ಜ್ಞಾನ ಸಿಗ್ತಾ ಇದೆ. ಇನ್ನು ಮುಂದೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಈ ಜಗಳ ಇನ್ನು ಮುಂದೆ ಇರಲ್ಲ, ಈ ಟವರ್ ಮೂಮೆಂಟ್ ಇರಲ್ಲ. ಬರೀ ಸೆಲೆಬ್ರೇಷನ್, ಪ್ರೀತಿ, ಒಂದು ಒಳ್ಳೆ ಪೊಸಿಷನ್, ಒಂದು ಗಾಂಭೀರ್ಯ, ಎಲ್ಲದರಲ್ಲೂ ನೀವು ಮೆಜಿಷಿಯನ್ ಆಗಿ ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ. ನೋಡಿ, ಏನು ಈ ಥರ ಇತ್ತು ನಿಮ್ಮ ಜ್ಞಾನದಲ್ಲಿ, ಬ್ಯಾಲೆನ್ಸ್ ಇರಲಿಲ್ಲ, ಅದು ಈ ಥರ ಬ್ಯಾಲೆನ್ಸಿಗೆ ಬರ್ತಾ ಇದೆ. ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ ಬ್ಯಾಲೆನ್ಸಿಗೆ ಬರ್ತಾ ಇದೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ನಿಮ್ಮ ಮನಸ್ತಾಪಕ್ಕೆ ಡಿವೈನ್ ಕಡೆಯಿಂದ ಕ್ಲಾರಿಟಿ. ನೀವು ಮೆಜಿಷಿಯನ್, ಎದುರುಕೊಳ್ಬೇಕಾಗಿಲ್ಲ, ಎಲ್ಲನೂ ನಿಭಾಯಿಸ್ತೀರ. ಇನ್ನು ಮುಂದೆ ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ, ಪರಿಪೂರ್ಣತೆ, ಹೋಲ್ನೆಸ್ ಸಿಗ್ತಾ ಇದೆ. ನಿಮ್ಮ ಬಾಂಧವ್ಯಗಳಲ್ಲಿ ಎಂಥದೇ ಟವರ್ ಮೂಮೆಂಟ್ ಇರ್ಬೋದು, ಜಗಳ ಇರ್ಬೋದು, ಅದೆಲ್ಲ ಕಳೆದು ನೀವು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿನ. ನಿಮ್ಮ ಪ್ರೀತಿಲಿ, ನಿಮ್ಮ ಬಾಂಧವ್ಯದಲ್ಲಿ ಗ್ರೋತ್ ಹೆಚ್ಚಾಗ್ತಾ ಇದೆ, ಟ್ರಾನ್ಸ್ಫರ್ಮೇಷನ್ ಇದೆ, ಅದರಲ್ಲಿ ಫಲ ಇದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಫೈಲ್ ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಮಾಲಾನ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಏನು ಡಿವೈನ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಸಿಗ್ತಿದೆ ನೋಡೋಣ.
The Hierophant, number 5, 6 of Wands, Queen of Wands, Eight of Wands, the Star, Eight of Swords, the Fool card, Strength, Nine of Wands, the Sun card, Three of Pentacles. ನೀವು ನಿಮ್ಮ ಫೂಲಿಶ್ನೆಸ್ಸಿಂದ ಪರಿಪೂರ್ಣರಾಗಿ ಹೊರ ಬರ್ತಾ ಇದ್ದೀರಾ. ದ ಸನ್, ಈ ಸನ್ನಾಗೆ ನೀವು ನಿಮ್ಮ ಜ್ಞಾನದ ಅರಿವಿನಿಂದ ನೀವು ಸ್ಟ್ರೆಂತ್ ಆಗಿ ಆ ಜ್ಞಾನದಲ್ಲಿ ಇನ್ಫಿನಿಟಿ ಸಿಗ್ತಾ ಇದೆ. ಫಸ್ಟ್ ಪೈಲ್ಗೂ ಅವ್ರ ಜ್ಞಾನದಲ್ಲಿ ಇನ್ಫಿನಿಟಿ. ಯಾರು ಈ ಥರ ಹಿಂದೆ ಮುಂದೆ ಮಾತಾಡೋದು, ಒಂಥರ ನಿಮ್ಮನ್ನ ಒಂಥರ ಕ್ಷುದ್ರವಾಗಿ ಒಂಥರ ಇದರಿಂದ ಕಾಣೋದು, ಏನು ಹೇಳಿ, ಒಂದು ಕೀಳಿಂದ ನಿಮ್ಮನ್ನ ನೋಡೋವಂಥ ಜನಗಳಿಂದ, ಆ ಮನಸ್ತಾಪದಿಂದ ನೀವು ಆಚೆ ಬರ್ತಾ ಇದ್ದೀರಾ. ನಿಮ್ಮಲ್ಲಿ ಆ ಜ್ಞಾನದ ಅರಿವು, ಆ ಅರಿವಿನ ಕೀನ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಏನು ಅದರಲ್ಲಿ ನೀವು ನೊಂದಿದ್ರಿ, ನಿಮ್ಮನ್ನ ನೀವು ಆ ಕೀಳರಿಮೆಯಿಂದ ಬಂದಿ ಮಾಡಿಕೊಂಡು ಹೇಗೆ ಕೊಳಕಾಗಿದ್ರಿ, ಅದರಿಂದ ನೀವು ಮುಂದೆ ಒಂದು ಸ್ಟಾರ್ ಆಗ್ತಾ ಇದ್ದೀರಾ. ಈಲ್ ಆಗ್ತಾ ಇದೆ ನಿಮಗೆ. ಡಿವೈನ್ ಈಲ್ ಮಾಡ್ತಾ ಇದ್ದಾರೆ. ಈ ಸಣ್ಣಾಗೆ ನೀವು ಬ್ರೈಟ್ ಆಗ್ತೀರಾ. ನಿಮ್ಮಲ್ಲಿ ಸ್ಟ್ರೆಂತ್ ಇದೆ. ತಾಯಿ ಚಾಮುಂಡೇಶ್ವರಿ ಪ್ರೆಸೆನ್ಸ್ ಇದ್ದಾರೆ. ನಿಮಗೆ ಆ ಸ್ಟ್ರೆಂತನ್ನ, ಆ ಹೋಲ್ನೆಸ್, ನಿಮ್ಮ ಜ್ಞಾನದಲ್ಲಿ ಆ ಪರಿಪೂರ್ಣತೆನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ನೆಗೆಟಿವಿಟಿ, ಆ ಕೀಳರಿಮೆ, ನಿಮ್ಮನ್ನ ಯಾರು ಒಂದು ಕ್ಷುದ್ರರಾಗಿ ನೋಡ್ತಾ ಇದ್ರು ಅಂಥವರಿಂದ ನಿಮ್ಮನ್ನ ಹೊರ ತರ್ತಾ ಇದ್ದಾರೆ. ನೀವು ಒಂದು ಅರಿವು ತುಂಬಿರೋ ಅಂತ, ಇನ್ನು ಮುಂದೆ ಯಾರಿಗೆ ಈ ಥರ ಫೂಲಿಶ್ನೆಸ್ ಆಗಿರ್ತಾರೆ, ಒಂದು ಅರಿವಿಲ್ದೇನೆ ಹೀಗೆ ಬಂದಿಯಾಗಿರ್ತಾರೆ, ಅವರನ್ನ ಅವರು ಯಾವುದಕ್ಕೂ ಮುಂದೆ ಹೋಗ್ದಾಗೆ ಕಟ್ಟಾಕೊಂಡು ಬೌಂಡ್ರಿ ಹಾಕೊಂಡಿರ್ತಾರೆ, ಅಂಥವ್ರಿಗೆ ನೀವು ಜ್ಞಾನ ಹಂಚ್ತೀರಾ. ಆ ಮನಸ್ತಾಪ, ಈ ಥರ ಮನಸ್ತಾಪದಿಂದ ನಿಮಗೆ ಆ ಫೂಲಿಶ್ನೆಸ್ ಇತ್ತಲ್ವಾ, ಅದರಿಂದ ಈ ಥರ ನೀವು ಈ ಎನರ್ಜಿಯಿಂದ ನೀವು ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ತಾ ಇದ್ದೀರಾ. ಅದರಲ್ಲಿ ನೀವು ಸೂರ್ಯ ಅಂದ್ರೇನೆ ಒಂದು ಸಂತೋಷ. ಒಂದು ಇವಾಗ ನೋಡಿ, ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಎಷ್ಟು ಶೆಕೆ ಆಗತ್ತೆ. ಆ ಶೆಕೆ ಆದ್ರೂ ಒಂದು 3:30 4 o'clock ಆಗ್ತಾ ಇದ್ದಂಗೆ ಒಂಥರ ಒಂದು ಇದರಲ್ಲಿ ಆಹ್ಲಾದಕರ ಒಂದು ವಾತಾವರಣ, ಒಂದು ಖುಷಿ ನಿಮಗೆ. ಆ ಖುಷಿನ ನಿಮಗೆ ಯಾರು ತಂದು ಕೊಡಕ್ಕಾಗಲ್ಲ. ಎಷ್ಟು ದುಡ್ಡು ಕೊಟ್ರು ಅದು ಸಿಗಲ್ಲ. ಆ ಥರ ಒಂದು ಪ್ರಕೃತಿಲಿ ಒಂದು ಖುಷಿ ಇದೆಯಲ್ಲ. ಎಷ್ಟು ಶೆಕೆಯಿಂದ ಬಳಲ್ತಾ ಇದ್ದಪ್ಪ ಅಂತ ಅಂದ್ರೆ ಒಂದು 4 o'clock ಆಯ್ತಾ ಇದ್ದಂಗೆ ಅದು ಒಂಥರ ನಿಮ್ಮಲ್ಲಿ ಒಂದು ಆಹ್ಲಾದಕರ ವಾತಾವರಣನೇ, ನೀವು ಒಂದು ಖುಷಿಯಾಗಿರುತ್ತೆ. ಅದನ್ನ ಆ ಗಾಳಿ ಸ್ಮೆಲ್ ತಗೊಳ್ಳೋದಾಗಿರ್ಬೋದು. ಯಾಕಂದ್ರೆ ಇವಾಗ ಸ್ಪ್ರಿಂಗ್ ಸೀಸನ್, ಅವು ಎಲೆ ಎಲ್ಲ ಉದ್ರಿ ಒಣಗಿ ಬಿದ್ದು ಅದು ಚಿಗುರಿರೋದು, ಹೂವುಗಳು ಬರ್ತಾ ಇರೋದು, ಆ ಸ್ಮೆಲ್ ತಗೊಳಕ್ಕೆ ಒಂದು ಖುಷಿ ಇರುತ್ತೆ. ಆ ಥರ ನೀವು ಈ ಶಕೆನ, ನಿಮ್ಮನ್ನ ನೀವು ಬಂದು ಈ ಕೊಳಕು ಇದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಅಯ್ಯೋ, ಯಾರು ಇಂಥ ಜನ
ಕೀಳ್ಜನ ಅಂತ ಕೀಳ್ಜನದಿಂದ ನಾನು ಯಾಕೆ ಈ ಥರ ಇರಬೇಕು ಅನ್ನೋ ಒಂದು ಅರಿವು, ಒಂದು ಪರಿಪೂರ್ಣತೆ ನಿಮಗೆ, ಆ ಸ್ಟ್ರೆಂತು, ಆ ಜ್ಞಾನದಲ್ಲಿ ಇನ್ಫಿನಿಟಿ ನಿಮ್ಮಲ್ಲಿ ದೊರೀತಾ ಇದೆ. ಅದರಲ್ಲಿ ನೀವು ಸ್ಟಾರ್ ಆಗ್ತಾ ಇದ್ದೀರಾ. ಇದರಲ್ಲಿ ಬೇರೆಯವ್ರಿಗೆ ನೀವು ಒಂದು ಜ್ಞಾನದ ಕೀ ಆಗ್ತಾ ಇದ್ದೀರಾ. ಜ್ಞಾನನ ಈ ಥರ ಇದ್ದವ್ರಿಗೆ, ಈ ಥರ ಚಿಂತೆಯಲ್ಲಿದ್ದವ್ರಿಗೆ ನೀವು ಗ್ರೋತ್ ಕಾಣ್ತೀರಾ ನಿಮ್ಮ ಜೀವನದಲ್ಲಿ. ಡಿವೈನ್ ನಿಮಗೆ ಗ್ರೋತ್ ತಂದು ಕೊಡ್ತಾರೆ. ನೀವು ನೀವು ಒಬ್ಬ ಅರಿವು ಮೂಡಿಸುವಂಥ ವ್ಯಕ್ತಿ ಆಗ್ತೀರಾ. ಆದಷ್ಟು ಬೇಗ ನಿಮ್ಮ ಬಾಳಲು ಒಂದು ಸೂರ್ಯ ಬರ್ತಾರೆ, ಪ್ರೀತಿ ಸಿಗತ್ತೆ. ನೋಡಿ, ಇದರಲ್ಲೂ ಸನ್ಫ್ಲವರ್ ಇದೆ, ಇದರಲ್ಲೂ ಸನ್ಫ್ಲವರ್ ಇದೆ. ಈ ಥರ ನೀವು ಹೂವಿನಾಗೆ, ಸೂರ್ಯಕಾಂತಿಯಾಗೆ ಹೊಳಿತೀರಾ. ಇಲ್ಲಿ ಏನು ಒಂದು ಕಪಿ ಇದೆ ನೋಡಿ, ಇಲ್ಲಿ ನಿಮ್ಮಲ್ಲಿರೋ ಅಜ್ಞಾನ ಹೋಗಿ ನಿಮ್ಮ ಜ್ಞಾನದಲ್ಲಿ ಒಂದು ಮೆಚುರಿಟಿ, ಒಂದು ನೋಡಿ ಇಲ್ಲಿ ಅರಳಿದೆ ಹೂವ ಥರ. ಅದು ಆ ಜ್ಞಾನದಲ್ಲಿ ಒಂದು ನಿಮಗೆ ಒಂದು ಕಿರೀಟ ಸಿಗೋ ಹಾಗೆ, ನಿಮಗೆ ಒಂದು ಪೊಸಿಷನ್ ನೋಡಿ. ಈ ಥರ ನೀವು ಜನಗಳ ಕಷ್ಟಕ್ಕೆ ಒಂದು ಅರಿವಿನ ಕೀ ಆಗಿ ಅವ್ರಿಗೆ ಜ್ಞಾನನ ಹಂಚ್ತೀರಾ. ಅವರಲ್ಲಿ ಅವ್ರನ್ನ ಹೀಲ್ ಮಾಡ್ತೀರಾ. ಆ ಥರ ಒಂದು ಸ್ಟ್ರೆಂತ್ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಈ ಕೀಳರಿಮೆಯಿಂದ ಈಚೆ ಬರ್ತಾ ಇದ್ದೀರಾ. ಈ ದುಃಖದಿಂದ ನೀವು ಈಚೆ ಬಂದು ನಿಮ್ಮಲ್ಲಿ ಹೀಲಾಗಿ ನೀವು ಸ್ಟಾರ್ ಆಗ್ತಾ ಇದ್ದೀರಾ. ಸನ್ ಅಂದ್ರೇನೆ ನಿಮ್ಮಲ್ಲಿರೋ ಕೊಳಕು, ಕ್ರಿಮಿ ಕೀಟ ಏನಿರುತ್ತೆ, ನಿಮ್ಮ ಒಂಥರ ಏನು ಇಷ್ಟು ದಿನ ನೀವು ಬಂದಿಯಾಗಿದ್ರಿ ಮೋಡ ಮುಸುಕದಾಗೆ, ಮತ್ತೆ ಆ ಶಕೆಯ ಧಗೆಯಿಂದ ಒಂದು ಕಿತ್ಕೊಂಡು ಈ ಫೂಲಿಶ್ನೆಸ್ನಿಂದ ಹೊರಗೆ ಬರ್ತಾ ಇದ್ದೀರಾ. ನಿಮ್ಮ ಜ್ಞಾನದಲ್ಲಿ ಒಂದು ಹೋಲ್ನೆಸ್, ಒಂದು ಇನ್ಫಿನಿಟಿ, ಒಂದು ಸ್ಟ್ರೆಂತ್ ನಿಮ್ಮದಾಗ್ತಾ ಇದೆ. ಈ ಥರ ಜನಗಳಿಂದ ನೀವು ಯಾವ ಥರ ಇವ್ರೇನು ದೇವರ ನಮಗೆ ಈ ಥರ ನಮ್ಮನ್ನು ನಿಕೃಷ್ಟವಾಗಿ ಕಾಣೋದಿಕ್ಕೆ, ಅವ್ರಿಗಿಂತ ನಾನೇನು ಕಡಿಮೆ ಅನ್ನೋದನ್ನ ನೀವು ಮುಂದೆ ಬರ್ತಾ ಇದ್ದೀರಾ. ಕೀಳರಿಮೆಯಿಂದ ಆ ಥರ ಜನಗಳಿಂದ ನೊಂದು ಮನಸ್ತಾಪ ಹೊಂದಿದ್ರಲ್ಲ, ಆ ಮನಸ್ತಾಪದಿಂದ ಹೊರಗೆ ಬಂದು ನೀವು ಸ್ಟ್ರೆಂತ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಸನ್ ಬಂದಿದೆ. ಸನ್ ಬಂದಮೇಲೆ ಇನ್ನೇನು ಬರಬೇಕು? ಸನ್ಗಿಂತ ಸೂರ್ಯದೇವನಿಗಿಂತ ಇನ್ನೇನು? ಸೂರ್ಯದೇವ ಇಲ್ಲ ಅಂದರೆ ನಮಗೆ ಯಾವುದೇ ರೀತಿ ಖುಷಿ ಸಿಗಲ್ಲ, ಸಂತೋಷ ಸಿಗಲ್ಲ. ಆ ಸಂತೋಷ ನಿಮ್ಮದಾಗತ್ತೆ. ಯಾವ ಥರ ಸಂತೋಷ? ಆ 4 o'clock ಮೇಲೆ ಈ ಬೇಸಿಗೆಗಾಲದಲ್ಲಿ ಆ 4 ಗಂಟೆ ಟೈಮಲ್ಲಿ ಆಗುತ್ತಲ್ಲ ಆ ಸಂತೋಷ, ಆ ಮಧುರವಾದ ಗಾಳಿ. ಅಷ್ಟು ಹೊತ್ತು ನಾವೇನು ಶಕೆ ಅನುಭವಿಸಿರ್ತೀವಿ, ಆ 4 o'clock 4:30 ಆಗ್ತಾ ಇದ್ದಂಗೆ ಒಂದು ಖುಷಿ, ಒಂದು ಆ ಗಾಳಿನಲ್ಲಿ ಒಂದು ಸ್ಮೆಲ್ಲು, ಆ ಸಂಭ್ರಮ, ಅದು ನಿಮ್ಮದಾಗ್ತಾ ಇದೆ. ಆ ಹೋಲ್ನೆಸ್ಸು, ಆ ಪರಿಪೂರ್ಣತೆ, ಆ ಸ್ಟ್ರೆಂತ್ ನಿಮ್ಮದಾಗ್ತಾ ಇದೆ. ಅದು ಆದಷ್ಟು ಬೇಗ ನಿಮಗೆ ಆ ಅರಿವಿನ ಜ್ಞಾನದ ಕೀ ಎಲ್ಲಾರ್ಗು ಅರಿವನ್ನ ಹಂಚೋ ಅಂಥ ವ್ಯಕ್ತಿಗಳು ನೀವಾಗ್ತಾ ಇದ್ದೀರಾ. ಯಾರಿಗೆ ಈ ನೆಗೆಟಿವಿಟಿಲಿ ಇರ್ತಾರೆ, ಯಾರು ಈ ಥರ ನೆಗೆಟಿವಿಟಿಲಿ ಈ ಥರ ಬಂದಿಗಳಾಗಿರ್ತಾರೆ, ಅವರಿಗೆ ನೀವು ಜ್ಞಾನನ ಹಂಚ್ತೀರಾ, ಹೀಲ್ ಮಾಡ್ತೀರಾ. ನೋಡಿ, ಸ್ಟಾರ್ ನೀವು, ಹೀಲ್ ಮಾಡುವಂಥ ಸ್ಟಾರ್ ನೀವು. ಆ ಥರ ಆಗಿ ಎಲ್ಲರಿಗೂ ಪ್ರೀತಿ, ಹೇಗೆ ಪ್ರೀತಿಯಿಂದ ಈ ಜಗತ್ತಲ್ಲಿ ಸಂತೋಷವಾಗಿರೋದು, ಸ್ಟ್ರೆಂತ್ ಆಗಿರೋದು, ಯಾವುದಕ್ಕೂ ಕುಗ್ಗದೇನೆ ಬಗ್ಗದೇನೆ ಸ್ಟ್ರೆಂತ್ ಆಗಿ ಒಂದು ಒಳ್ಳೆ ಕಾರ್ಯನ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋ ಒಂದು ಜ್ಞಾನದ ಕೀ ನೀವು ಆಗ್ತಾ ಇದ್ದೀರಾ ಅಂತ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನೋಡಿ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಡಿವೈನ್ ಕಡೆಯಿಂದ ನಿಮಗೆ ಒಂದು
ಸಮಾಧಾನದ ಒಂದು ಜ್ಞಾನದ ಅರಿವು ನೀಡೋ ಅಂಥ ಕೈ ನಿಮಗೆ ಸಿಗ್ತಾ ಇದೆ. ಹೀಲ್ ಆಗ್ತಾ ಇದ್ದೀರಾ, ಡಿವೈನ್ ಕಡೆಯಿಂದ ನೀವು ಹೀಲ್ ಆಗ್ತಾ ಇದ್ದೀರಾ. ಎದುರ್ಕೊಳ್ಬೇಡಿ. ನೋಡಿ, ಇಲ್ಲೋ ಹೀಲಿಂಗ್ ಕಾರ್ಡ್ ಬಂದಿದೆ, ಸ್ಟಾರ್ ಕಾರ್ಡ್, ಕ್ವೀನ್ ಆಫ್ ಕಪ್. ನೀವು ಎಲ್ಲ ಒಂದು ಯಾರು ನಿಮ್ಮ ಹತ್ರ ಒಂದು ಕಷ್ಟನ ಹೇಳ್ಕೊಬರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸಮಾಧಾನದ ಒಂದು ಅರಿವಿನ ಜ್ಞಾನ ಕೊಡುವಂಥ ವ್ಯಕ್ತಿ ನೀವಾಗ್ತೀರಾ. ಅದರಲ್ಲಿ ನೀವು ಪ್ರಾಶಸ್ತ್ಯ ಪಡಿತೀರಾ. ನೋಡಿ, ದ ವರ್ಲ್ಡ್ ಕಾರ್ಡ್, ಇದು ನಿಮ್ಮ ಜ್ಞಾನದಲ್ಲಿ ಪರಿಪೂರ್ಣತೆ, ಆ ಹೋಲ್ನೆಸ್ ನೀವು ಕಂಡುಕೊಳ್ತೀರಾ ಅಂತ ವ್ಯಕ್ತಿ ನೀವಾಗ್ತೀರಾ. ನಿಮ್ಮ ಮೊರೆ ಡಿವೈನ್ಗೆ ಅರಿವಾಗಿದೆ. ನೀವೇನು ನೊಂದು ಬೆಂದು ದೇವರನ್ನ ಪ್ರಾರ್ಥನೆ ಮಾಡ್ತಿದ್ರಿ, ಅದು ಅರಿವಾಗಿದೆ. ಅದಕ್ಕೆ ಆ ಮನಸ್ತಾಪಗಳಿಂದ ನೀವು ಹೊರಬಂದು ನೀವು ಸ್ಟ್ರೆಂತ್ ಆಗ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.